ಅವತ್ತೆಲ್ಲ ನನಗೊಂದು 7-8 ಸಾವಿರ 9 ಸಾವಿರ ಗಂಟೆ ಸಂಬಳ ಇತ್ತು. ಆ ಕೆಲಸ ಬಿಟ್ಬಿಟ್ಟು ಈ ಕೆಲಸ ಯಾಕೆ ಮಾಡಬಾರ್ದು ಸ್ವಂತ ಕೆಲಸ ಅಂದ್ಬಿಟ್ಟು ಅವತ್ತು ಶುರು ಮಾಡಿದಂಥ ಕೆಲಸ ಇದು. ಇವತ್ತೆಲ್ಲ ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಶೆಡ್ ಎಲ್ಲ ಮಾಡಿದ್ದೀನಿ. ಇವಾಗ ಹೆಚ್ಚು ಕಮ್ಮಿ ಒಂದು 22-23 ಹಸುಗಳಿದ್ದಾವೆ ಇಲ್ಲಿ. ಒಂದು ಹೆಚ್ಚು ಕಮ್ಮಿ ಒಂದು 90% ಟ್ರೀಟ್ಮೆಂಟ್ ನಾನೇ ಮಾಡ್ತೀನಿ, ಗರ್ಭದೊಂದು ಬಿಟ್ಟು. ಲಕ್ಷಾಂತರ ರೂಪಾಯಿ ಅಲ್ಲ, ಸಾವಿರಗಳಲ್ಲ. ಇದು 2011-12ರಲ್ಲಿ ಬರೀ ಹಸುಗಳನ್ನ ನಂಬಿಕೊಂಡು ಜೀವನ ಮಾಡಿ ಲೋನ್ ತೀರಿಸ್ಬೇಕಂದ್ರೆ ಒಂದು 10 ಹಸು ಹಾಲು ಕರಿತಾ ಇದ್ದಾವೆ. ಆದರೂ ನಮಗೆಲ್ಲ 100-120 ಲೀಟ್ರ್ ಹಾಲು ಬರ್ತಾ ಇರೋದು. ಬೇಡ 25-30 ಲೀಟ್ರ್ ಹಾಲು ಕರೆಯೋ ಬೇಡ, ನಮಗೆ ಒಂದು 10ರಿಂದ 2 ಟೈಮ್ 15 ಲೀಟ್ರ್ ಹಾಲು ಬರಲಿ. ಹೆಚ್ಚು ಕಮ್ಮಿ ಒಂದು 3.5-4 ಆದ್ರೂ ಫ್ಯಾಟ್ ಬರೋಂಥ ಹಸುಗಳು ಇರಲಿ. ಇಲ್ಲ ಅಂದರೆ ಫ್ಯಾಟ್ ಬರಿಲ್ಲ ಅಂದರೆ ಡೈರಿಯಲ್ಲಿ ಬಂದು ಇವತ್ತೇನು 1 ಲೀಟ್ರಿಗೆ 30 ರೂಪಾಯಿ ಕೊಡ್ತಾ ಇದ್ದಾರೆ, ಅದರಲ್ಲೂ 1 ಲೀಟ್ರಿಗೆ ಪೆನಾಲ್ಟಿ 1 ರೂಪಾಯಿ ಪೆನಾಲ್ಟಿ ಮಾಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಏನೊಂದು 5 ರೂಪಾಯಿ ಕೊಡ್ತಾರೆ. ಆ ರೇಟ್ ಬರೋದೇ ಇಲ್ಲ ನಮ್ಗೆ. ಡೈರಿ ಕಡೆಯಿಂದ ಎಲ್ಲ ಅನುಕೂಲ ಇದಾವೆ, ಇಲ್ಲ ಅಂತೇನಿಲ್ಲ, ಸುಮಾರು ಅನುಕೂಲ ಇದೆ. ಅದನ್ನು ಬಳಸ್ಕೊಳ್ಳೋಂಥ ನೀತಿ ನಮಗೂ ಬೇಕಾಗ್ತದೆ. ಹಸುಗಳು ಚೆನ್ನಾಗಿ ಆಗ್ಬೋದು, ಆದರೆ ಕ್ವಾಲಿಟಿ ಹಾಲು ಫೀಡಲ್ಲಿ ಬಂದಂಗೆ ಬರೀ ಇಂಡಿ ಬೂಸದಲ್ಲಿ ಬರೋದು.